ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಏನಪ್ಪ ಇವತ್ತಿನ ಒಂದು ವಿಡಿಯೋ ಅಂತಂದರೆ, ಇವತ್ತಿನ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ನಾನು ಲೇಟ್ ಮಾಡಲ್ಲ, ಸ್ಟಾರ್ಟ್ ಮಾಡೋಣ ಬನ್ನಿ. ಏನಪ್ಪ ಅಂತಂದರೆ, ಇವಾಗ ನಮ್ಮ ಆದ್ಯಾಗ ಇವಾಗ ಹಲ್ ಬರ್ತಿದೆ, 1 ವರ್ಷ ಆಗಿದೆ ಆಲ್ರೆಡಿ, ಇವಾಗ ಹಲ್ ಬರ್ತಿದೆ. ಬಟ್ ಎಲ್ಲರೂ ಹೇಳೋ ಥರ ಯಾವ ಥರ ಅಂತಂದರೆ 5 ಮಂತ್ಸ್, ಕೆಲವೊಬ್ರು 5 ಮಂತ್ಸ್ ಆದಮೇಲೆ 6 ಮಂತ್ ಬಿದ್ಮೇಲೆ ಹಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ನು ಕೆಲವೊಬ್ರು 7 ಮಂತಿಗೆ ಹಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು 1 ವರ್ಷ ಆದಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನ್ನ ಮಗಳಿಗೆ 1 ವರ್ಷ ಇವಾಗ ಆಲ್ರೆಡಿ 15 ಮಂತ್ಸ್ ರನ್ನಿಂಗ್ ಇದೆ, 15 ತಿಂಗಳು ನಡೀತಾ ಇದೆ ಇವಾಗ ಹಲ್ಲು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಹಲ್ಲು ಬರೋವಾಗ ಯಾವ ಥರ ಪ್ರಾಬ್ಲಮ್ಸ್ ಆಗುತ್ತೆ ಮತ್ತು ಅದಕ್ಕೆ ನಾನು ಯಾವ ಥರ ಪರಿಹಾರ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ, ನಿಮ್ಮೆಲ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬಟ್ ಓಕೆ, ಮಕ್ಕಳಿಗೆ ಫಸ್ಟ್ ಹಲ್ಲು ಬರೋದು ಸ್ಟಾರ್ಟ್ ಆಗೋದು ಅಂದರೆ 7 ಮಂತ್ಸಿಗೆ ಹಲ್ಲು ಬರೋಕ್ಕೆ, ಕೆಲವೊಂದು ಮಕ್ಕಳಿಗೆ 7 ಮಂತ್ಸಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮಕ್ಳಿಗೂ 7 ಮಂತ್ಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವು ಕೆಲವೊಬ್ರದ್ದು ಮೈಲ್ ಸ್ಟೋನ್ಸ್, ಒಂದು ಮಕ್ಕಳು ಬೇಗ ನಡೀತವೆ, ಇನ್ನು ಕೆಲವು ಮಕ್ಕಳು 1 ವರ್ಷ ಆದಮೇಲೆ ನಡೀತವೆ, ಕೆಲವೊಂದು ಮಕ್ಕಳು 9 ಮಂತ್ಸಿಗೆ ನಡೀತವೆ, ಕೆಲವೊಂದು ಮಕ್ಕಳು ಬೇಗ ಕುತ್ಕೊತವೆ, ಕೆಲವೊಂದು ಮಕ್ಕಳು ಬೇಗ ನಿಂತ್ಕೊತವೆ. ಹಾಗಾಗಿ ನಾವು ಇದೇ ಮನ್ಸಲ್ಲಿ ಎಲ್ಲ ಮಕ್ಕಳು ಇದೇ ಥರ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅವರ ಬಾಡಿಗೆ ತಕ್ಕಂತೆ ಅವ್ರವ್ರ ಆ್ಯಕ್ಟಿವಿಟೀಸ್ ಬೇರೆ ಇರುತ್ತೆ. ಈ ಹಲ್ಲು ಕೂಡ ಅಷ್ಟೇ, ನಮ್ಮ ಮನೇಲಿನೂ ಅಷ್ಟೇ. ಕೆಲವೊಂದು ಮಗುಗೆ 11 ತಿಂಗಳಿಗೆ ಬಂದಿದೆ, ಇನ್ನೂ ಒಂದು ಮಗುಗೆ 9 ಮಂತ್ಸಲ್ಲಿ ನಾನು ನೋಡಿರೋ ಪ್ರಕಾರ ಹಲ್ಲು ಬಂದಿದೆ. ಇನ್ನೂ ಒಂದು ಮಗುಗೆ 7 ಮಂತ್ಸ್ 8 ಮಂತಿಗೆಲ್ಲ ಬರ್ತಾಯಿದೆ. ಹಾಗಾಗಿ ಬಟ್ ನಮ್ಮ ಆದ್ಯಗೆ ಇವಾಗ ಏನಂದರೆ 15 ಮಂತ್ಗೆ ಹಲ್ಲು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಹಲ್ಲು ಬರೋವಾಗ ಏನು ಪ್ರಾಬ್ಲಮ್ ಅಪ್ಪ ಅಂತಂದರೆ, ಮೇನಾಗಿ ಅವ್ರಿಗೆ ಬೇದಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಹಲ್ಲು ಬರ್ತಾ ಇದೆ ಅಂತ ನಮಗೆ ಯಾವ ಥರ ಗೊತ್ತಾಗುತ್ತೆ ಅಂತಂದರೆ, ಬೇದಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸಿಕ್ಕಾಪಟ್ಟೆ ಬೇದಿ ಆಗುತ್ತೆ. ಮತ್ತು ಅವರು ಊಟ ಎಲ್ಲ ಅವಾಯ್ಡ್ ಮಾಡ್ತಾರೆ, ಏನೂ ತಿನ್ನಲ್ಲ, ಬರೀ ಒಂದು ಹಾಲು ಮಾತ್ರ ಕುಡಿತಾ ಇರ್ತಾರೆ. ಅದು ಇವಾಗ ಅವರು ಏನು ತಿಂತಾರೋ ಅದೇ ಅವರಿಗೆ ಬೇದಿ ಆಗ್ತಾ ಇರ್ತೈತೆ, ಜೀರ್ಣ ಆಗಲ್ಲ. ಮತ್ತು ಇನ್ನೂ ಹೇಳ್ಬೇಕಂದ್ರೆ ಊಟ ಎಲ್ಲ ಅವಾಯ್ಡು. ಫಸ್ಟೆಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡಿರ್ತಾರೆ. ಈ ಹಲ್ಲು ಬರೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನಮ್ಗೆ ಯಾವ ಥರ ಗೊತ್ತಾಗುತ್ತೆ ಅಂದರೆ, ಫುಲ್ ಬೇದಿ ಆಗುತ್ತೆ, ಊಟ ಎಲ್ಲ ಅವಾಯ್ಡ್ ಮಾಡ್ತಾರೆ, ಮತ್ತು ಯಾವಾಗಲೂ ಅನ್ಕಂಫರ್ಟ್ ಫೀಲ್ ಆಗಿರ್ತಾರೆ. ಒಂದು ಯಾವಾಗೂ ಕಿರಿಕಿರಿ, ನಾರ್ಮಲಾಗಿ ಆಟ ಆಡಿಕೊಂಡು ಎಲ್ಲ ಅಳೋವಾಗ ಏನಾದರೂ ನಾವು ಯಾವ ಥರ ಸಮಾಧಾನ ಮಾಡ್ತೀವಿ, ಅವ್ರು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಸಮಾಧಾನ ಆಗಿ ನಾವು ಬೇರೆ ಕಡೆ ಕರ್ಕೊಂಡು ಹೋದರೆ, ಇವಾಗ ಕೆಳಗಡೆ ಅಳ್ತಾಯಿದ್ರೆ ಮೇಲ್ಗಡೆ ಕರ್ಕೊಂಡು ಹೋದರೆ ಸಮಾಧಾನ ಹಾಕ್ಕೊಂಡಿರ್ತಾರೆ. ಬಟ್ ಇವಾಗ ಈ ಹಲ್ಲು ಬರೋ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಾವು ಯಾವ ಥರ ಸಮಾಧಾನ ಮಾಡಿದರೂ ಅವ್ರು ಸಮಾಧಾನ ಆಗೋಲ್ಲ, ಅವರಿಗೆ ತುಂಬ ಅನ್ಕಂಫರ್ಟ್ ಫೀಲ್ ಆಗ್ತಾ ಇರ್ತೈತಲ್ವ, ಬರೀ ಅಳ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಅವರು ಏನಂದರೆ ಯಾವಾಗೂ ಕಿರಿಕಿರಿ ಜಾಸ್ತಿ ಆಗುತ್ತೆ. ನಾರ್ಮಲಾಗಿ ನೈಟ್ ಟೈಮಲ್ಲೂ ಅಷ್ಟೇ ನನ್ನ ಮಗಳು ಸಿಕ್ಕಾಪಟ್ಟೆ ಅಂದರೆ ಅಳೋದು, ಅದು ಏನು ತಿಂತಾರೋ ಅದೇ ಬೇದಿ ಆಗ್ತಾ ಇರ್ತೈತಲ್ಲ, ಹಾಗಾಗಿ ಅವರು ಸುಸ್ತಾಗ್ತಾರೆ, ಜಾಸ್ತಿ ಸುಸ್ತಾಗ್ತಾ ಇರ್ತಾರೆ. ಹಾಗಾಗಿ ನಾವು ಯಾವ ಥರ ಅವರಿಗೆ ಪರಿಹಾರ ನೀಡಬೇಕು ಮತ್ತು ಅವ್ರಿಗೆ ನಾವು ಯಾವ ಥರ ಹೆಲ್ಪ್ ಮಾಡಬೇಕು ಅಂತಂದರೆ, ಮೇನಾಗಿ ಅವರಿಗೆ ಇವಾಗ ಹಳ್ಳಿ ಕಡೆ ಎಲ್ಲ, ನಮ್ಮ ಸೈಡೆಲ್ಲ ಇವಾಗ ಏನಾದರೂ ಹಲ್ಲು ಅದು ಈ ಸ್ನಾನ ಮಾಡೋವಾಗೆಲ್ಲ ಇದೆಲ್ಲ ಹಲ್ಲು ತಿಕ್ಕೋದು, ಈ ಥರ ಏನೋ ಕಫ ಥರ ಎಲ್ಲ ತೆಗಿತಾರೆ. ಅದನ್ನು ಫಿಂಗರ್ ಕ್ಲೀನಾಗೆಲ್ಲ ವಾಶ್ ಮಾಡಿಕೊಂಡು ಮಕ್ಕಳಿಗೆ ಈ ಥರ ಸೈಡಲ್ಲಿ, ಮತ್ತು ಫಸ್ಟು ಮಕ್ಕಳಿಗೆ ಹಲ್ಲು ಬರೋದೇನೆ ಫ್ರಂಟ್ ಹಲ್ಲು, ಮೇಲೆ ಅಥವಾ ಕೆಳಗಡೆ ಯಾವುದಾದ್ರು ಒಟ್ಟಿನಲ್ಲಿ ಫ್ರಂಟ್ ಹಲ್ಲೇನೆ ಬರೋದು. ಹಾಗಾಗಿ ನಾವು ಸ್ವಲ್ಪ ಅವರಿಗೆ ಕ್ಲೀನಾಗಿ ಸೈಡ್ ಎಲ್ಲ ಮಸಾಜ್ ಮಾಡಬೇಕು. ಮತ್ತು ನಾವು ಜಾಸ್ತಿ ಹೊತ್ತು ಅವ್ರಿಗೆ ಜಾಸ್ತಿ ನೀರು ಕೊಡಬೇಕು, ಫ್ರೂಟ್ಸ್ ಕೊಡಬೇಕು. ಇವಾಗ ನನ್ನ ಮಗಳು ಏನೂ ತಿನ್ನಲ್ಲ, ಊಟ ಎಲ್ಲ ಫುಲ್ಲು ಕಂಪ್ಲೀಟಾಗೆಲ್ಲ ನಿಲ್ಲಿಸಿಬಿಟ್ಟಿದ್ದಾಳೆ. ಇವಾಗ ಹಲ್ಲು ಬರೋಕ್ಕೆ ಸ್ಟಾರ್ಟ್ ಆದಾಗಿಂದ ನಾನು ಅವಳಿಗೆ ಏನಂದರೆ ಸ್ವಲ್ಪ ಫ್ರೂಟ್ಸ್ ಕೊಡ್ತಾಯಿದ್ದೀನಿ, ನೀರಿನ ಐಟಮ್ಸ್. ಇನ್ನು ನಾನು ನೋಡಿರೋ ಪ್ರಕಾರ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿದೆ. ಆವಾಗ ಅವರು ಸ್ವಲ್ಪ ಕೋಲ್ಡ್ ಐಟಮ್ ಕೊಡಬೇಕು ಅಂತ ಹೇಳ್ತಾರೆ. ಇವಾಗ ಅವರಿಗೆ ಕೋಲ್ಡ್ ಐಟಮ್ ಕೊಟ್ಟರೆ ಮತ್ತೆ ಬೇಗ ಹುಷಾರು ತಪ್ತಾರೆ, ಕೋಲ್ಡ್ ಎಲ್ಲ ಆಗುತ್ತೆ ಅಂತ ಹೇಳಿ ನಾನು ಕೋಲ್ಡ್ ಐಟಮ್ ಎಲ್ಲ ಕೊಟ್ಟಿಲ್ಲ. ಬಟ್ ಜಾಸ್ತಿ ನೀರು ಕುಡಿಸ್ತೀನಿ, ಜಾಸ್ತಿ ಫ್ರೂಟ್ಸು, ವೆಜಿಟೇಬಲ್ಸು ಈ ಥರ ಎಲ್ಲ. ಇವಾಗ ಅದರಲ್ಲೂ ಬೇಸಿಗೆ ಸಮ್ಮರ್ ಇರೋದ್ರಿಂದ ಫುಲ್ಲು ಬಾಯೆಲ್ಲ ಒಣಗ್ತಾ ಇರ್ತೈತೆ. ಹಾಗಾಗಿ ಅವ್ರಿಗೆ ನೀರು ಜಾಸ್ತಿ ಎಲ್ಲ ಕೊಟ್ಟರೆ ಸ್ವಲ್ಪ ಅವರು ಫ್ರೀಯಾಗಿ, ನಾವು ಅವ್ರಿಗೆ ಮತ್ತು ಇನ್ನೊಂದು ಅವ್ರಿಗೆ ಯಾವಾಗಲೂ ನಾವು ಒಂದೇ ಕಡೆ ಇದಾಗ್ತೈತೆ. ಸ್ವಲ್ಪ ಆಚೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋದರೆ ಅವ್ರಿಗೂ ಸ್ವಲ್ಪ ಹುಷಾರು ಇಲ್ಲೇ ಇರೋ ಥರ ಅವ್ರಿಗೂ ಸ್ವಲ್ಪ ಫೀಲ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನಾವು ಹೊರಗಡೆ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು, ನಮ್ಮ ಆದ್ಯಾಗೆಲ್ಲ ಈ ಥರ ನಾನು ಮಾಡ್ತಾಯಿರ್ತೀನಿ. ನಾನು ಈ ಮಿಶೋಯಿಂದ ಇವೆರಡು ಪ್ರಾಡಕ್ಟ್ನ ನನ್ನ ಮಗಳಿಗಂತ ಆದ್ಯಾಗಂತ ಹೇಳಿ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. 7 ಮಂತ್ಸಿಗೆ ನಾನು
ಅವಳಿಗೆ ಹಲ್ಲು ಬರುತ್ತೆ ಅಂತ ಹೇಳಿ ಆವಾಗೂ ಸ್ವಲ್ಪ ಬೀದಿ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲ, ಹಾಗಾಗಿ ನಾನು ಆವಾಗ ಇದನ್ನು ಫ್ರೂಟ್ಸ್ ಕೊಡೋಕ್ಕೆ ಮತ್ತು ಇದು ಹಲ್ಲು ಬರೋಕ್ಕೆ ಸ್ಟಾರ್ಟ್ ಆದಾಗ ಯೂಸ್ ಆಗುತ್ತೆ ಅಂತೇಳಿ ಇದೆರಡೂ ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಇದೇನೆಲ್ಲ ಸ್ವಲ್ಪ ಅವಳು ಕಚ್ಚಿದ್ರೆ ಮತ್ತು ಹಲ್ಲು ಬರೋ ಟೈಮಲ್ಲೆಲ್ಲ ಈ ಥರ ಕಚ್ಚಿದ್ರೆ ಸ್ವಲ್ಪ ಅವಳಿಗೆ ರಿಲೀಫ್ ಆಗುತ್ತೆ, ಮಸಾಜ್ ಥರ ಆಗುತ್ತೆ ಅಂತ ಹೇಳಿ ಇದೊಂದು ನಾನು ತರಿಸ್ಕೊಂಡಿದ್ದೆ. ಮತ್ತು ಇದೇನಂತಂದರೆ ಇವಾಗ ನಾವು ಫ್ರೂಟ್ಸು ಡೈರೆಕ್ಟಾಗಿ ಇವಾಗ ದಾಳಂಬ್ರಿ ಏನಾದರೂ ಕೊಟ್ಟರೆ ಇವಾಗ ಬೀಜನೂ ಸಮೇತ ನುಂಗ್ಬಿಡ್ತಾರೆ ಅಂತ ಜೀರ್ಣ ಆಗಲ್ವಲ್ಲ, ಹಾಗಾಗಿ ಬೀಜನೂ ಸಮೇತ ನುಂಗ್ಬಿಡ್ತಾರೆ. ಬಟ್ ಇದರಲ್ಲಿ ಹಾಕ್ಕೊಟ್ರೆ ರಸ ಎಲ್ಲ ಹೋಗಿ ಬರೀ ಬೀಜ ಮಾತ್ರ ಇದರಲ್ಲಿ ಉಳಿಯುತ್ತೆ. ಫ್ರೂಟ್ಸ್ ಎಲ್ಲ ಥರ ಫ್ರೂಟ್ಸು ಮತ್ತು ಇದು ಸ್ವಲ್ಪ ಸ್ಮೂತಾಗಿರುತ್ತೆ, ಹಲ್ಲಿಗೂ ಸ್ವಲ್ಪ ಮಸಾಜ್ ಆಗುತ್ತೆ. ಹಲ್ಲು ಬರೋಕೆ ಹೋವಾಗ ದವಡೆಗೆಲ್ಲ ಇಲ್ಲಿ ಮುಂದೆಗಡೆ ಎಲ್ಲ ಕಚ್ಚಿದ್ರೆ ಸ್ವಲ್ಪ ಅವ್ರಿಗೆ ರಿಲೀಫ್ ಆಗುತ್ತೆ ಅಂತ ಹೇಳಿ ಇವೆರಡೂ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಇನ್ನು ಕೆಲವೊಂದು ಮಕ್ಕಳು ಬೇಗ ಹಲ್ಲು ಬರೆದಿರೋದಕ್ಕೆಲ್ಲ ತಂದೆ ತಾಯಿ ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ. ನಾನು ಅಷ್ಟೇ, ನನ್ನ ಮಗಳಿಗೆ 7 ಮಂತ್ 8 ಮಂತ್ ಆದಮೇಲೆ ಇನ್ನೂ ಹಲ್ಲು ಬರಲಿಲ್ವಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೊಂಡಿದ್ದೆ, ಯಾಕೆ ಬಂದಿಲ್ಲ. ಮತ್ತು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡೋದು, ಅದರಲ್ಲೆಲ್ಲ 7 ಮಂತ್ 8 ಮಂತಿಗೆಲ್ಲ ಹಲ್ಲು ಬರುತ್ತೆ ಅಂತ ಹೇಳಿದಾಗ ನಾನು ನನ್ನ ಮಗಳಿಗೆ ಯಾಕೆ ಹಲ್ಲು ಇನ್ನೂ ಬಂದಿಲ್ಲ ಅಂತ ಹೇಳಿ, ಒಟ್ಟಿನಲ್ಲಿ ಇವಳಿಗೆ ಹಲ್ಲು ಬರುತ್ತೋ ಇಲ್ವೋ ಅಂತ ಹೇಳಿ ನನಗೊಂದು ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಅವಾಗ. ಅದಾದಮೇಲೆ ಬರ್ತಾ ಬರ್ತಾ ಇವಾಗ ಕೆಲವೊಂದು ಮಗುವಿಗೆ 11 ಮಂತಿಗೆ 1 ವರ್ಷ ಆದಮೇಲೆ ಹಲ್ಲು ಬರುತ್ತೆ ಅಂತ ಹೇಳಿ 3 ವರ್ಷದವರೆಗೂ ಟೈಮ್ ಇರುತ್ತೆ ಅಂತ ಹೇಳಿ ನನಗೆ ಗೊತ್ತಾಯಿತು. ಹಂಗಾಗಿ ನಾನು ಆಮೇಲೆ ಅದೇ ಚಿಂತೆ ಬಿಟ್ಟೆ. ಬಟ್ ಇವಾಗ ಅವಳಿಗೆ 15 ತಿಂಗಳಿಗೆ ಹಲ್ಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಹಾಗೇನೆ ಕೆಲವೊಬ್ಬರು ಏನಂದರೆ ಹಲ್ಲು ಇನ್ನೂ ನನ್ನ ಮಗುಗೆ ಬಂದಿಲ್ವಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೊಂಡಿರ್ತಾರೆ. ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್, ಅದೆಲ್ಲ ಕಾಮನ್ನು. ಒಟ್ನಲ್ಲಿ ಹಲ್ಲು ಬಂದೇ ಬರುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ರೆ ಮತ್ತು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೀಗೆ ಸಪೋರ್ಟ್ ಮಾಡಿರಿ, ಇದೇ ಥರ ವೀಡಿಯೋಸ್ ನಾನು ಮಾಡ್ತಾ ಇರ್ತೀನಿ. ಓಕೆ, ಇದೆಲ್ಲ ನಿಮಗೆ ಹೇಗೆ ಗೊತ್ತು ಅಂತ ಹೇಳ್ಬೋದು. ನೀವೇನು ಡಾಕ್ಟ್ರಾ ಅಂತ ಅನ್ಕೋಬೋದು. ಇಲ್ಲ, ಒಟ್ಟಿನಲ್ಲಿ ನನಗೂ ಮಗು ಇರೋದ್ರಿಂದ ಗೊತ್ತಾಗುತ್ತೆ, ಒಂದು ಮಗು ಆದಮೇಲೆ ಎಲ್ರಿಗೂ ಗೊತ್ತಾಗುತ್ತೆ. ಹಾಗಾಗಿ ನಾನು ವೀಡಿಯೋ ಮಾಡಿದ್ದೀನಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡಿರಿ. ಥ್ಯಾಂಕ್ ಯು.